ಹಾಯ್ ಹಲೋ ನಮಸ್ಕಾರ ಗುರುಜಿ. ನಾನೇನು ಗುರುಜಿ ಅಂದೆ ಅಂದರೆ ಎಲ್ಲರಲ್ಲೂ ಗುರು ಇರ್ತಾರಂತೆ. ನಾವು ಜೀವನದಲ್ಲಿ ಕಲಿಯೋದು ತುಂಬ ಇದೆ. ಒಬ್ಬೊಬ್ಬರಲ್ಲೂ ಪ್ರತಿದಿನ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತೀವಿ. ಆ್ಯಂಡ್ ನಾನು ಮುಂಚೆ ಹೇಳ್ದಾಗೆ ಬ್ಯಾಂಕಾಕ್ ಏರ್ಪೋರ್ಟಿಂದ ವಿಯೆಟ್ನಾಂ ಜರ್ನಿ ಅರೌಂಡ್ 2 hours ಅಂದ್ಕೊಂಡಿದ್ದೆ. ಇನ್ನೇನು 1.5 hour ಮುಗಿತಾ ಇದೆ. ಈ ಏರ್ಪೋರ್ಟ್ನ ಗೋಡೆಗಳೆಲ್ಲ LED ವಾಲ್ಸಿಂದ ಮುಚ್ಚೋಗಿದೆ ನೋಡ್ಬೋದು. ಇಲ್ಲಿ ಟೂರಿಸಂ ಸ್ಪಾಟ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸಿಟಿಯಲ್ಲಿ ಏನೆಲ್ಲ ಟೂರಿಸಂ ಸ್ಪಾಟ್ ಇದೆ ಅಂತ ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾವೀಗ ದನಾಂಗ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಎಲ್ಲಪ್ಪ ಸಿಮ್ ತಗೊಳ್ಳೋದು ಅಂತ ನೋಡೋ ಅಷ್ಟರಲ್ಲೇ ಒಂದು ಸಿಮ್ ಕಾರ್ಡ್ ಔಟ್ಲೆಟ್ ಏರ್ಪೋರ್ಟ್ ಅಲ್ಲೇ ಕಣ್ಣಿಗೆ ಬಿತ್ತು. ನಾವು ಹೋದ್ವಿ, ಸಿಮ್ ಕಾರ್ಡ್ ಎಷ್ಟು ಅಂತ ಕೇಳಿದ್ವಿ. 2,40,000 ಅಂತ ಹೇಳಿದ್ರು. ಅದು 5 lakh ರೂಪಿ ನೋಟ್. ಅದು ವಿಯೆಟ್ನಾಂ ಕರೆನ್ಸಿ. ಅದು 5 lakh ರೂಪಿ ನೋಟ್ ಕೊಟ್ಟಿದ್ದಕ್ಕೆ ನನಗೆ 2,60,000 ರಿಟರ್ನ್ ಮಾಡಿದ್ರು. ಅಂಡ್ ಒಂಥರ ಚೆನ್ನಾಗಿದೆ ನೋಟ್ಸ್ ಎಲ್ಲ ಇಲ್ಲಿ. ಆ ಔಟ್ಲೆಟ್ ಅಲ್ಲಿ 2 ಕಂಪ್ನಿ ಸಿಮ್ಸ್ ಇತ್ತು. ನಮ್ಗೆ ಆ ಸಿಮ್ ಎಲ್ಲ ಎಲ್ಲೆಲ್ಲ ಹೋದ್ರೆ ಅದು ಆಪ್ರೇಟ್ ಆಗುತ್ತೆ, ನೆಟ್ವರ್ಕ್ ಸಿಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಮೋಸ್ಟ್ ಪ್ರಾಬಬ್ಲಿ ಹಿಲ್ ಸ್ಟೇಷನ್ಸ್ ಮತ್ತೆ ಬೀಚ್ ಸೈಡ್ ಎಲ್ಲ ಓಡಾಡೋಣ ಅನ್ಕೊಂಡಿದ್ದೀವಿ. ಅವ್ರು ರೆಕಮೆಂಡ್ ಮಾಡಿದ ಸಿಮ್ನೇ ನಾವು ತೊಗೊಂಡ್ವಿ. ಅದಾದ ನಂತರ ಅವರೇ ನಮಗೆ ಆ ಸಿಮ್ನ ಇನ್ಸರ್ಟ್ ಮಾಡಿಕೊಟ್ರು. ಆ್ಯಂಡ್ ಆಲ್ಸೋ ಸಮ್ ಯೂಸ್ಫುಲ್ ಆ್ಯಪ್ಸ್ನ ಕೂಡ ಅವ್ರು ಇನ್ಸ್ಟಾಲ್ ಮಾಡಿಕೊಟ್ರು ನಮಗೆ. ವೀಸಾ ಮತ್ತು ಪಾಸ್ಪೋರ್ಟ್ ಎಲ್ಲ ವೆರಿಫೈ ಆಯಿತು. ನಾವು ಇನ್ನೇನೀಗ ಏರ್ಪೋರ್ಟಿಂದ ಈಚೆ ಹೊರಟಿದ್ದೀವಿ. ನಾವು ಈಚೆ ಬಂದ ತಕ್ಷಣ ಏನಾದ್ರು ತಿನ್ನೋಣ ಅಂತ ಯಾವ್ದಾದ್ರು ಶಾಪ್ ಇದೆಯಾ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಈಚೆ ಶಾಪ್ಸ್ ಇದ್ದಾವೆ, ಬಟ್ ಸ್ವಲ್ಪ ದೂರ ಇದೆ, ನಿಯರ್ ಬೈ ಇಲ್ಲ. ಅದಾದಮೇಲೆ ಇಲ್ಲೊಂದು ವೆಂಡಿಂಗ್ ಮಿಷಿನ್ ಕಾಣಿಸ್ತು. ಈ ವೆಂಡಿಂಗ್ ಮಿಷಿನಲ್ಲಿ ನಾವು ಜಸ್ಟ್ ನಮ್ಗೇನು ಬೇಕೋ ಅದು ಸೆಲೆಕ್ಟ್ ಮಾಡಿ ಕಾರ್ಡ್ನ ಸ್ವೈಪ್ ಮಾಡಿದ್ರೆ ನಮ್ಗೆ ಆ ಪ್ರಾಡಕ್ಟ್ ಸಿಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ ತೋರಿಸ್ತೀನಿ. ಈ ವಾಟರ್ ಬಾಟಲ್ನ ಸೆಲೆಕ್ಟ್ ಮಾಡಿ ಈಗ ನಾನು ಪೇ ಮಾಡ್ತೀನಿ ನನ್ನ ಕಾರ್ಡಿಂದ. ನಾನೊಂದು 4X ಕಾರ್ಡ್ ತೊಗೊಂಡಿದ್ದೆ, ಸೊ ಯೂಸ್ಫುಲ್ ಆಯಿತು ನನಗಿದು. ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಪೇಮೆಂಟ್ ಆಗುತ್ತೆ. ಆ್ಯಂಡ್ ಈಗ ನೋಡ್ಬೋದು, ಈಗ ವಾಟರ್ ಬಾಟಲ್ ಬಿಡ್ ಕೆಳಗಡೆ ಆ ಮಿಷಿನಲ್ಲಿ ಒಂದು ಪ್ರಾವಿಷನ್ ಇದೆ, ನಾವು ತಗೋಬೋದಲ್ಲಿ. ಕುಡಿದ ಮೇಲೆ ಗೊತ್ತಾಗಿದೆ ಅದು ವಾಟರ್ ಬಾಟಲ್ ಅಲ್ಲ, ಜ್ಯೂಸ್ ಬಾಟಲ್ ಅಂತ. ಸೊ ಅಗೈನ್ ಈಗ ವಾಟರ್ ಬಾಟಲ್ ಬೈ ಮಾಡಬೇಕು. ಅದು ಯೂಶುವಲಾಗಿ ಲೇಬಲಿಂಗ್ ಎಲ್ಲ ಹಾಗೇ ಇದೆ, ವಾಟರ್ ಬಾಟಲ್ ಥರನೇ ಕಾಣ್ತಾ ಇದೆ. ಬಿಕಾಸ್ ಅದು ವಿಯೆಟ್ನಾಂ ಲ್ಯಾಂಗ್ವೇಜಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ ಆ ಮಿಷಿನಲ್ಲಿ. ಸೊ ಅಗೇನ್ ಈಗ ವಾಟರ್ ಬಾಟಲ್ ಸೆಲೆಕ್ಟ್ ಮಾಡ್ತೀನಿ. ಅದು 15,000 ಅಂತ ತೋರಿಸ್ತಿದೆ ಆ ಬಾಟಲ್ನ ಪ್ರೈಸು. ನಾನು ಯೂಸ್ ಮಾಡ್ತಿರೋದು 4X ಕಾರ್ಡು. ಜಸ್ಟ್ ಟ್ಯಾಪ್ ಮಾಡಿದ್ರೆ ಟ್ರಾನ್ಸ್ಫರ್ ಆಗುತ್ತೆ ಮನಿ. ಅಗೇನ್ 2 times ಟ್ಯಾಪ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಸ್ಲೋ ಆಗಿದೆ ಮಿಷಿನ್ನು. ಆ್ಯಂಡ್ ಈಗ ವಾಟರ್ ಬಾಟಲ್ ಕೆಳಗೆ ಬಿತ್ತು. ಇವಾಗ ತಗೊಂಡು ಈಗ ಯಾವುದಾದ್ರು ರೆಸ್ಟೋರೆಂಟ್ ನಿಯರ್ ಬೈ ಯಾವುದಾದ್ರೂ ಇದೆಯಾ ಸರ್ಚ್ ಮಾಡಬೇಕು. ಆ್ಯಂಡ್ ಏರ್ಪೋರ್ಟ್ ಅಟ್ಯಾಚ್ ಆಗಿರೋ ಶಾಪ್ಸ್ ಎಲ್ಲ ನೋಡ್ತಾ ಹೊರಟಿದ್ದೀವಿ. ಅಲ್ಲೊಂದು ಕಾಫಿ ಶಾಪ್ ಕಾಣ್ತಿದೆ. ಸೊ ಈಗ ಅಲ್ಲೇನಾದ್ರು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೆಲ್ಲ ಸಿಗುತ್ತೆ ಅಲ್ಲಿ, ಏನೆಲ್ಲ ಮೆನ್ಯೂಲಿದೆ ಅಂತ ಚೆಕ್ ಮಾಡಿ ಈಗ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಬೇಕೀಗ. ಆ್ಯಂಡ್ ನಾವು ಯಾವುದೋ ಒಂದು ಬನ್ ರಿಲೇಟೆಡ್ ಯಾವುದೋ ಒಂದು ಐಟಮು ಆ್ಯಂಡ್ ಆಲ್ಸೋ ಒಂದು ಕಾಫಿ ಹೇಳಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಆ್ಯಂಡ್ ನಮಗೆ ಕರೆನ್ಸಿ ಹೊಸದು, ಇದನ್ನು ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಅವ್ರು ಎಷ್ಟು ಕೊಡ್ತಾರೆ, ನಾವೆಷ್ಟು ಕೊಡ್ತಿದ್ದೀವಿ, ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಬೇಕಾಗುತ್ತೆ. ಬಿಕಾಸ್ ನಮಗೆ ಇದು ವಿ ಆರ್ ನಾಟ್ ಯೂಸ್ ಟು ಇಟ್. ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಕೇರ್ಫುಲ್ಲಾಗಿ ಅವ್ರು ಎಷ್ಟು ರಿಟರ್ನ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಇಂಡಿಯಾದಲ್ಲೆಲ್ಲ ಕರೆನ್ಸಿ ನೋಡಿರ್ತೀವಿ 100, 200, 500, 1000 ಈ ಥರ ಎಲ್ಲ ನೋಡಿದ್ದೀವಿ. ಆ್ಯಂಡ್ ಅಲ್ಲಿನ ಕರೆನ್ಸಿ ಬಂದು 5 lakh, 1 lakh, 2 lakh, 10,000, 20,000 ಈ ಥರ ಎಲ್ಲ ಕರೆನ್ಸಿ ಇದೆ. ಸೊ ಕೇರ್ಫುಲ್ಲಾಗಿ ವೆರಿಫೈ ಮಾಡ್ಕೋಬೇಕು. ಬಿಕಾಸ್ ಗೊತ್ತಿಲ್ಲ, ನಮಗೂ ಆ ನೋಟ್ಸ್ ಎಲ್ಲ ಹೊಸ್ದು. ಆ್ಯಂಡ್ ಚೆಕ್ ಮಾಡ್ಕೊಂಡ್ವಿ ಕೂಡ ನಾವು ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಇದೇ ಕಾಫಿ ಆರ್ಡ್ರ್ ಮಾಡಿದ್ದಿದ್ದು. ಕಾಫಿನೂ ಚೆನ್ನಾಗಿದೆ.
ಆ್ಯಂಡ್ ಇನ್ನೊಂದು ಬನ್ಮಿ ಅಂತ ಆರ್ಡ್ರ್ ಮಾಡಿದ್ದಿದ್ದು. ಇದೇ ಆ ಬನ್ಮಿ. ಎಗ್ ಸ್ಟಫಿಂಗ್ ಇದೆ ಮಧ್ಯದಲ್ಲಿ. ವಿಯೆಟ್ನಾಮಲ್ಲಿ ಇದೊಂದು ಸ್ವಲ್ಪ ಫೇಮಸ್ ಅಂತೆ. ಈಗ ಕಾಫಿ ಕುಡಿತಾ ಕುಡಿತಾನೆ ಕ್ಯಾಬ್ನ ಬುಕ್ ಮಾಡಿದ್ದೀವಿ. ಆ್ಯಂಡ್ ನಾವು ಸ್ಟೇ ಆಗ್ತಿರೋ ಪ್ಲೇಸ್ ನೇಮ್ ಬಂದು ಟೆಂಪಲ್ ರೆಸಾರ್ಟ್ ಅಂತ. ಆ್ಯಂಡ್ ಈ ಕಂಟ್ರಿಲೂ ಕೂಡ ಟೆಂಪಲ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ.